ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಹಿಂದಿನ ದಿವಸ ಒಂದು ಸ್ವಲ್ಪ ಹಲ್ಲು ಇತ್ತು, ಟ್ಯಾಬ್ಲೆಟ್ ತೊಗೊಂಡೆ, ಕಡಿಮೆ ಆಯಿತು. ಹಾಗಾಗಿ ಇವಾಗೆಲ್ಲ ಕೆಲಸ ಮಾಡ್ಕೊಳಕತ್ತೀನಿ ಮಧ್ಯಾಹ್ನದಿಂದ. ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ದೆ. ನಮಿತಾ ಹಿಂದಿನ ದಿವಸ ಇದನ್ನು ಮಾಡಿದ್ದೆ ನೋಡ್ರಿ, ಹುಳ್ಳಿಕಾಳು ಸಾರು ಮತ್ತು ಪಲ್ಯ ಅದು ಮಾಡಿದ್ದೆ. ಬೆಳಿಗ್ಗೆ ಎದ್ದು ಆಕಿನ ಅನ್ನಕ್ಕೆ ಇಟ್ಕೊಂಡು ಅನ್ನ ಸಾರು ತೊಗೊಂಡೋಗಿದ್ಲು. ನಾನು ಎಬ್ಸಿದ್ದೇ ಇಲ್ಲ. ಮೊಮ್ಮಕ್ಳಿಗೆ ತಲೆ ಬಾಚಕ್ಕೆ 7 ಗಂಟೆಗೆ ಎಬ್ಸಿದ್ಲು. ಟ್ಯಾಬ್ಲೆಟ್ ತೊಗೊಂಡಿದ್ದು ನೋಡ್ರಿ, 2 ಟ್ಯಾಬ್ಲೆಟ್ ಹಲ್ಲು ನೋವಿಂದು. ಆ ಟ್ಯಾಬ್ಲೆಟ್ ತೊಗೊಂಡ್ರೆ ನಿದ್ದೆ ಜಾಸ್ತಿ ಆಗ್ಬಿಡ್ತೈತಿ. ಹಾಗಾಗಿ ನಮಿತಾ ಮಕ್ಕೊಂಡಾಳ್ಬಿಡು ಅಂತೇಳ್ಬಿಟ್ಟು ಎಬ್ಸೇ ಇಲ್ಲ ನಾನು. ಮತ್ತು ತಲೆ ಬಾಚಿಸ್ಕೊಳಕ್ಕೆ ಮಾತ್ರ ಎಬ್ಸಿದ್ಲು. ಎದ್ಬಿಟ್ಟು ಆಕೆಗೆ ತಲೆ ಬಾಚಿ ಮತ್ತೆ ವಾಪಸ್ ಮಕ್ಕೊಂಬಿಟ್ಟಿದ್ದೆ. ಯಾಕಂದ್ರೆ ನಿದ್ದೆ ಭಾಳ ಎಳಿತಾ ಇತ್ತು ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ. ಹಾಗಾಗಿ ಇಬ್ಬರು ಅನ್ನ ಸಾಂಬಾರು ಪಲ್ಯ ಇತ್ತು, ಅದನ್ನೇ ತೊಗೊಂಡು ಹೋಗಿದ್ರು. ಚೆನ್ನಾಗಿತ್ತಲ್ಲ, ಹಾಗಾಗಿ ಇಷ್ಟಪಟ್ಟು ತೊಗೊಂಡೋಗಿದ್ರು. ಈಗ ಬರ್ರಿ, ಅದೇ ಬೆಳಗ್ಗೆನ ಕೂಡ ಅದನ್ನ ತೊಗೊಂಡು ತಿಂದಿದ್ವಿ. ಹಲ್ಲು ಕಡಿಮೆ ಆಗೈತಿ ಫ್ರೆಂಡ್ಸ್. ತೋರಿಸ್ಕೋಬೇಕು, ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಯಾಕಂದ್ರೆ ಪದೇ ಪದೇ ದುಡ್ಡು ಕೊಡೋದು ತಪ್ಪೋದಿಲ್ಲ, ಇತ್ಲಾಗ ನೋವು ಅನುಭವಿಸೋದು ತಪ್ಪಲ್ಲ. ಹಾಗಾಗಿ ಎಲ್ಲಾದರೂ ಒಳ್ಳೆ ಡಾಕ್ಟ್ರ್ ಇದ್ರೆ ಹೇಳ್ರಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದವ್ರಿದ್ರೆ RR ನಗರ, ಕೆಂಗೇರಿ, ಇಲ್ಲೇ ನಮ್ಮ ಏರಿಯಾದ ಹತ್ರ ಆಗುತ್ತೆ. ಯಾರಾದರೂ ಇದ್ರೆ ಹೇಳ್ರಿ, ನಾನು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಮಾಡೋದು ಫ್ರೆಂಡ್ಸು, ಒಂದೊಂದು ಸಲ ಬೇಜಾರಾಗ್ಬಿಡ್ತೈತಿ ಹಲ್ಲು ನೋವಿನ ಸಲುವಾಗಿ. ಆದ್ರೂ ಗುಳಿಗೆ ತೊಗೊತೀನಿ, 2 ದಿನಕ್ಕೆ ಆರಾಮ ಆಗ್ಬಿಡ್ತೈತಿ. ಮತ್ತು ಏನಾದರೂ ಸ್ವೀಟ್ ತಿಂದ್ರೆ, ಚಹಾ ಕುಡಿದ್ರೆ ಬಂದುಬಿಡ್ತೈತಿ. ಈ ವಾತಾವರಣಕ್ಕೂ ಕೂಡ ಆಗಿ ಬರೋದೇ ಇಲ್ಲ. ಅವರು ಅನೆಸ್ತೇಸಿಯಾ ಕೊಟ್ಟು ರೂಟ್ ಕೆನಾಲ್ ಮಾಡ್ಯಾರ ನೋಡ್ರಿ, ಅದೇ ಏನೋ ಎಫೆಕ್ಟ್ ಆಗೈತಿ ನನಗೆ. ಬರೀ ಒಂದು ಸೈಡ್ ಹಲ್ಲು ನೋವು ಬಂದರೆ 2 ಸೈಡ್ ನೋವು ಬಂದುಬಿಡುತ್ತೆ. ಮತ್ತು ಒಸಡೆಲ್ಲ ನೋವು ಆಕೈತಿ. ಒಸಡೆಲ್ಲ ಒಂಥರ ನೋವು ಬರ್ತೈತಿ. ಹಾಗಾಗಿ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಆರಾಮಾಗಿದ್ದೀನಿ. ಆರಾಮಾಗಿದ್ದ ತಡ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಪಾತ್ರೆಗಳು ಮತ್ತು ತೊಗರಿಬೇಳೆ ಮತ್ತು ಹೆಸ್ರು ಬೇಳೆ ಖಾಲಿಯಾಗಿತ್ತು. ಆಗಿಂದಾಗ ತೊಳೆದು ಬಿಡ್ತೀನಿ. ಖಾಲಿಯಾಗಿರ್ತಾವಲ್ಲ ಬಾಕ್ಸು, ಮತ್ತು ಹೊಳ್ಳಿ ಅವನ್ನ ಅದ್ರಾಗ ಹಾಕಿಡಂಗಿಲ್ಲ. ತೊಳೆದ್ಬಿಟ್ಟು ಒರೆಸಿ ಎಲ್ಲ ಡ್ರೈ ಮಾಡಿ ಮತ್ತು ಅವಕ್ಕೆ ಫಿಲ್ ಮಾಡಿಡ್ತೀನಿ ಬೇಳೆಗಳನ್ನು. ಈಗ ಪಾತ್ರೆ ಎಲ್ಲ ತೊಳೆಯೋದಾಯಿತು. ಪಾತ್ರೆ ತೊಳೆದ ಮೇಲೆ ಗ್ಯಾಸ್ ಸ್ಟವ್ನು ಕೂಡ ಹೊಲಸಾಗ್ಬಿಟ್ಟಿತ್ತು ಭಾಳ. ಅದಕ್ಕೆ ಅದನ್ನು ಸೋಪ್ ಹಚ್ಚಿ ಗಸ ತಿಕ್ಕಿದೆ. ತಿಕ್ಕೋದು ವಿಡಿಯೋ ಮಾಡ್ಕೊಲಿಲ್ಲ. ತಿಕ್ಕಿದಾದಮೇಲೆ ಒರೆಸ್ಕೊಳಕತ್ತೀನಿ, ಆವಾಗ ಮಾಡ್ತಾಯಿದ್ದೀನಿ ವಿಡಿಯೋನ. ಇವತ್ತಿನ ಬ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಕೊಡಿರಿ. ಲೈಕ್ ಕೊಟ್ರೆ ಮುಂದೆ ನನ್ನ ವಿಡಿಯೋ ಸಜೆಸ್ಟ್ಗೆ ಹೋಗ್ತಾವೆ. ನೋಡ್ತೀರಿ, ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ರಯೋಜನನ ಆಗಲ್ಲ. ಹಾಗಾಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡಿರಿ, ಈಗ ಗ್ಯಾಸ್ ಸ್ಟವ್ನ ಎಲ್ಲ ಸ್ವಚ್ಛಗೆ ಒರೆಸ್ಕೊಳಕತ್ತೀನಿ. ಮ್ಯಾಲೆ ಎಲ್ಲ ಸ್ವಚ್ಛಗೆ ಒರೆಸ್ಕೊಂಡೆ, ಮತ್ತು ಕೆಳಗಡೆನೂ ಕೂಡ ಎಲ್ಲ ಸ್ವಚ್ಛಗೆ ಒರೆಸ್ಕೊಳಕತ್ತೀನಿ. ನೋಡ್ಬೋದು ಎಷ್ಟು ತಳ ಅನ್ನಕತ್ತೈತಿ. ಕಲಿ ಆಗಿಬಿಡ್ತಾವೆ ಹಂಗೆ ಬಿಟ್ವಿ ಅಂದ್ರೆ. ಹಾಗಾಗಿ ಆಗಿಂದಾಗ ಒಂದು ವಾರಕ್ಕೊಂದ್ಸಲ ಹಿಂಗೆ ಕ್ಲೀನ್ ಮಾಡ್ಕೊತ ಇದ್ರೆ ಕ್ಲೀನಾಗೇ ಇರ್ತಾವೆ. ಭಾಳ ಹೊಲಸಾಗ್ಬಿಟ್ಟಿತ್ತು, ಅದಕ್ಕೆ ಕ್ಲೀನ್ ಮಾಡಿಕೊಂಡೆ. ನೋಡಿರಿ, ಇವಾಗೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ. ಎಷ್ಟೊಂದು ಪಾತ್ರೆ ಅಪ್ಪ, ಒಂದು 1 ಅವರ್ ಆತು ನೋಡಿರಿ. ಇಷ್ಟು ತೊಳೆದು ಮತ್ತು ಗ್ಯಾಸ್ ಎಲ್ಲ ತೊಳೆದು ತಿಕ್ಕಿ ಒರೆಸಿ ಇಷ್ಟೊತ್ತಾಯ್ತು. 1 ಅವರ್ ಬೇಕಾಯ್ತು ನೋಡಿರಿ. ಎಲ್ಲ ಕಟ್ಟಿ ಎಲ್ಲ ನೀಟಾಗಿ ಒರೆಸಿದೆ. ದಾಲ್ ಮಾಡೀನಿ, ಆವಾಗಲೇ ಮಾಡಿಬಿಟ್ಟೆ. ದಾಲ್ ಒಂದು 3ರಿಂದ 4 ಗಂಟೆ ಒಳಗೆ ಮಾಡಿದೆ ದಾಲ್. ಅದಕ್ಕೆ ಅನ್ನ ಮಾಡಬೇಕು. ಗೀ ರೈಸ್, ಇದು ಏನು ಜೀರಾ ರೈಸ್ ಮಾಡ್ಬೇಕಂತ ಮಾಡೀನಿ. ಅದ್ರ ಜೊತೆಗೆ ಮತ್ತು ಚಪಾತಿ. ಏನು ಹಾಂ, ನಿನ್ನೆ ಒಂದು ಇದು ಬಜ್ಜಿ ತಿನ್ನಾಕತ್ತಿದ್ವಲ್ಲ, ಅದ್ರೊಳಗೆ ದೇವ್ರ ಸಾಂಗ್ ಹತ್ಬಿಟ್ಟೈತಿ, ಇನ್ನಷ್ಟು ಬೇಕೆನ್ನ ಅಂತಂದು. ಅದು ನೋಡೇ ಇಲ್ಲ, ಹಂಗೆ ಹಾಕಿಬಿಟ್ಟಿನಿ. ರಾತ್ರಿ ಬೇರೆ ಇದು ಬೆಳಿಗ್ಗೆ ಅವಸರ, ರಾತ್ರಿ ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಲ್ಲು ನೋವು ಇದ್ದಿದ್ದರಿಂದ ಮಕ್ಕೊಂಬಿಟ್ಟಿದ್ನಲ್ಲ. ಆ ಸಾಂಗ್ ಬಂದ್ಬಿಟ್ಟೈತಿ. ಏನು ಬೆಳಿಗ್ಗೆ ಹಾಕಿನಿ ವಿಡಿಯೋ ಅಪ್ಲೋಡ್ಗೆ, ಡಿಲೀಟ್ ಅಲ್ಲ, ಇದು ಮಾನಿಟೈಸೇಷನ್ ಆಫ್ ಮಾಡಿಬಿಟ್ರೆ. ಮತ್ತು ನೋಡಿ ಚೆಕ್ ಮಾಡಿದೆ, ಮತ್ತು ಅದು ಸಾಂಗ್ ಎರೇಜ್ ಇತ್ತು ಆಪ್ಷನ್, ಅದನ್ನ ಎರೇಜ್ ಮಾಡಿಸಿದೆ. ಎಷ್ಟು ಟೈಮ್ ತೊಗೊಂಡ್ರು ಗೊತ್ತಾ? 1:12ಕ್ಕೆ ಹಾಕಿನ ಅಪ್ಲೋಡ್ಗೆ. ಆಗಿಬಿಡ್ತು, ಬೇಗ ಆಗೈತಿ ಅಪ್ಲೋಡು.
ಇದು ಎಡಿಟಿಂಗ್ ಮಾಡೋಕೆ 4-5 ತಾಸು ತೊಗೊಂಡ್ರು. ಇವಾಗ ಅಪ್ಲೋಡ್ ಆಗೈತಿ ವಿಡಿಯೋ. ಹ್ಞೂ ಈಗ ಒಂದು 1 ಅವರ್ ನೋಡು. 1 ಅವರ್ ನೀ ಬಂದ ಮೇಲೆ ನೀ ಬರೋಕ್ಕಿನ ಮುಂಚೆ ಅಷ್ಟೇ. ಬೆಳಗ್ಗೆನ ಅಪ್ಲೋಡ್ ಮಾಡೀನಿ. ಅದ್ರದ್ದೆಲ್ಲ ಸಮಸ್ಯೆ ಮುಗಿದು ಈಗ ಮಾನಿಟೈಸೇಷನ್ ಆನ್ ಮಾಡಿದ್ರು. ಹಿಂಗೆ ಅಲ್ಲಿ ಸಾಂಗ್ ಹತ್ತೈತಿ ಈಗ. ಮತ್ತು ಅಲ್ಲಿ ಹೋದ್ರೆ ಇದು ಕಾಪಿರೈಟ್ ಬರುತ್ತೆ. ಇಲ್ಲಿ ಅದೀವೆಲ್ಲ ಸ್ವಲ್ಪ ಸೌಂಡ್ ಕಡಿಮೆ ಅಲ್ಲ. ಅಕ್ಕಪಕ್ಕ ನೋಡ್ಕೊಳಲ್ಲ ಬಿಡೋದಿಲ್ಲ, ಹಂಗೆ ಮಾಡ್ಬಿಡು. ಒಂದೊಂದ್ಸಲ ಮಾಡ್ತೀನಿ, ಯಾವಾಗಾರ ಒಂದ್ಸಲ ಹಂಗೆ ಆಕೈತಿ. ಆಮೇಲೆ ಅವ್ರು ಎರೇಸ್ ಮಾಡಿಬಿಟ್ರೆ ನೋಡಿ ನಮ್ಮಿತ್ತ ಬ್ಯಾಕ್ಗ್ರೌಂಡ್ ಮಾತಾಡಿದ್ದೆಲ್ಲ ಬಂದೈತಿ, ಸಾಂಗ್ ಅಷ್ಟೇ ಹೋಗೈತಿ. ಏನು ಹೆಂಗೆ ಮಾಡಿದ್ದಾರೆ ಅವರು? ಅದೇ ಅಂತೀನಿ. ಅಪ್ಪ ನನಗೆ ಆಶ್ಚರ್ಯ ಆಯ್ತು. ಹೆಂಗೆ ಆತವ ಅಡುಗೆ ಮನೆ ಫುಲ್ ಕ್ಲೀನ್ ನೋಡಿ. ಅದಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಕೊಂಡಷ್ಟು ಒಳ್ಳೆಯದು. ದಿನ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಮಾಡೋದು. ಅದಿಲ್ಲ. ಏನು ಮಾಡಿದ್ದು ಇಷ್ಟೊತ್ತನ ನೋಡ್ರಿ. ಬಟ್ಟೆಗಳು ಮತ್ತು ಹಾಸಿಗೆ ಬೆಡ್ಶೀಟ್ಗಳು ಇದ್ದವು ಮಡಚಿಡವು. ಹುಷಾರಿಲ್ಲದಕ್ಕೆ ಹಿಂದಿನ ದಿವಸ ಮಡಿಚಿಟ್ಟಿದ್ದೆ ಎಲ್ಲ. ಹಾಗಾಗಿ ಫಸ್ಟ್ ಇವ್ನು ಮಡಿಚಿಟ್ಬಿಟ್ಟು ಆಮೇಲೆ ಕಸ ಗುಡಿಸ್ಕೊಂಡ್ರೆ ಆಯಿತು ಅಂಥೇಳಿ ಅವನ್ನೆಲ್ಲ ಮಡಿಚಿಟ್ಕೊಳಕತ್ತೀನಿ ಫ್ರೆಂಡ್ಸ್. ಅದೇ ನಮ್ಮ ಹೇಳ್ತಾ ಇದ್ನಲ್ಲ, ಕ್ಲೀನ್ ಮಾಡಿದಷ್ಟು ಒಳ್ಳೆಯದು ಅಂತೇಳ್ಬಿಟ್ಟು ನಾವು ಹಂಗೆ ಅನ್ಕೊತೀವಿ. ಬಟ್ ಕೆಲವೊಬ್ಬರು ಕ್ಲೀನೇ ಇರೋಂಗಿಲ್ಲ. ಅವ್ರ ಮನೆಯಲ್ಲಿ ಲಕ್ಷ್ಮಿ ಎಷ್ಟು ಇರ್ತಾಳಂದ್ರೆ ಅಷ್ಟು ಇರ್ತಾಳೆ. ಬಟ್ ಅವ್ರು ಕ್ಲೀನಾಗಿ ಇರೋಂಗಿಲ್ಲ ಅಷ್ಟೊಂದು. ನಾವು ಕ್ಲೀನ್ ಮಾಡ್ತಿರ್ತೀವಿ, ಬಟ್ ನಮ್ಮ ಹತ್ರ ಲಕ್ಷ್ಮಿ ಜಾಸ್ತಿ ನಿಂದ್ರಂಗಿಲ್ಲ. ಬೇಗ ಖಾಲಿ ಆಗಿಬಿಡ್ತಾವೆ ರೊಕ್ಕ ನಮ್ಮ ಹತ್ರ. ನಾವು ಎಷ್ಟೇ ಸೇವಿಂಗ್ಸ್ ಮಾಡಬೇಕು ಅಂತಂದ್ರೂ ಕೆಲವೊಬ್ಬರು ಕ್ಲೀನೇ ಇರೋಂಗಿಲ್ಲ. ಬಾಗಿಲು ಕಸ ಗುಡಿಸಲ್ಲ, ಬಾಗಿಲ ತೊಳೆಯಂಗಿಲ್ಲ, ಮನೆ ಗೂಡ್ಸಂಗಿಲ್ಲ, ಒರೆಸಂಗಿಲ್ಲ, ಪೂಜೆ ಮಾಡಲ್ಲ. ಆದ್ರೂ ಅವ್ರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಇದಕ್ಕೇನು ಕಾರಣ ಫ್ರೆಂಡ್ಸ್? ನೋಡಿರಿ, ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಮನೆ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಸ್ನಾನ ಮಾಡ್ಕೊಂಬಂದು ಇಷ್ಟೊತ್ತನ ಒಂದು ಸ್ವಲ್ಪ ಕುತ್ಕೊಂಡಿದ್ದೆ. ಇದು ಅನ್ನ ಆಯಿತು. ದಾಲ್ ಅಂತೂ ಮಧ್ಯಾಹ್ನ ಒಂದು 4 ಗಂಟೆ ಸುಮಾರು ಮಾಡೀನಿ. ಚಪಾತಿ ಮಾಡೋಕೆ ರೆಡಿ ಮಾಡ್ಕೊಂಡು ನಾನು ಲಟ್ಟಿಸ್ಕೊಡ್ತೀನಿ. ನಮ್ಮ ಮನೆಯವ್ರು ಬೇಯಿಸ್ತಾರೆ. ಹೊಟ್ಟೆ ಹಸೈತಿ, ಯಾಕಂದ್ರೆ ಬೆಳಿಗ್ಗೆ ತಿಂತೀನಿ, ಮಧ್ಯಾಹ್ನ ಏನು ತಿನ್ನೋದೇ ಇಲ್ಲ. ಹಂಗಾಗಿ ಲಘು ಹೊಟ್ಟೆ ಹಸಿ ಆಗತೈತಿ. ಈಗ ಅದಕ್ಕೆ ಇಬ್ಬರು ಸೇರಿ ಮಾಡಿದ್ರೆ ಲಘು ಲಘು ಆಕೈತಲ್ಲ. ಒಬ್ಬರು ಬೇಯಿಸಿದ್ರೆ ಒಬ್ಬರು ಲಟ್ಟಿಸಿದ್ರೆ ಲಘು ಲಘು ಆಕೈತಿ. ಇಲ್ಲಾಂದ್ರೆ ಟೈಮ್ ಆಗುತ್ತೆ ಒಬ್ಬಾಕಿಗೆ, ಭಾಳ ಟೈಮ್. ನಾವ್ಯಾಗೂ ಹೊಟ್ಟೆ ಹಸ್ತೈತೆ. ಆಕೆಗೆ ಸ್ವಲ್ಪ ಅನ್ನ ಊಟ ಮಾಡಿಸಿದ್ದೆ. ಇಬ್ಬರು ಸೇರಿ ಮಾಡಿದ್ರೆ ಲಘು ಆಗುತ್ತೆ. ದಾಲ್ ಮಾಡೀನಿ. ದಾಲ್ ಅಂತ ಸೂಪರ್ ಆಗಿರ್ತೈತಿ. ಜೀರಾ ರೈಸ್ ಮಾಡ್ಬೇಕು ಅನ್ಕೊಂಡೆ. ಮತ್ತು ಯಾವ್ದಾರು ಮಾಡಿದ್ರೆ ಆಯ್ತು ಅಂಥೇಳಿ ಬಿಟ್ಟೆ. ಈಗ ಚಪಾತಿ ಮಾಡ್ಕೊಂಡು ಊಟ ಮಾಡಬೇಕು. ಅಲ್ಲೇ ಹಾಲ್ನಾಗ ಸಾಂಕಿ ಹಾಕೊಂತ ಮಕ್ಕೊಂಡು ಆಳಕಿ. ಅದ್ರಾಗ ಬೇರೆ ಸಾದಾ ಚಪಾತಿ ಆದ್ರೆ ಒಬ್ಬರಲ್ಲಿ ಲಘು ಲಘು ಮಾಡಿಬಿಡ್ಬೋದು. ಸಾದಾ ಚಪಾತಿ ಮಾಡಿದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ತಿನ್ನಕ್ಕೆ. ಈ ಥರ ಮಾಡ್ತೀನಲ್ಲ, ಎಣ್ಣೆ ಹಚ್ಚಿ 3 ಪದರ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಮಡಿಚ್ಬಿಟ್ಟು ಮಾಡ್ತೀನಲ್ಲ, ಅದು ಅದ್ರ ರುಚಿ ಇರ್ತಾವೆ. ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನನ್ನ ಸೇರಿಸಿ. ಮಾತಾಡೋಕ್ಕೂ ಒಂಥರ ಆಗತೈತಿ. ನಿನ್ನೆ ಅಲ್ಲಿ ನೋವು, ಇವತ್ತು ಗುಳಿಗೆ ತೊಗೊಂಡು ಆರಾಮಾದೆ. ನಿನ್ನ ರಾತ್ರಿ ತೊಗೊಂಡಿದ್ದೆ ಗುಳಿಗೆ, ಆರಾಮಾಗಿನಿ. ನಮ್ಮ ಮನೆಯವ್ರು ಹೋಗಂಬ ಅಂತ ಕರೆದ್ರು ಇದಕ್ಕೆ ಕ್ಲಿನಿಕ್ಕಿಗೆ. ನಾನೇ ನೋವು ಕಡಿಮೆ ಆಗೈತಿರ್ರಿ, ಸಂಡೇ ಅಥವಾ ಸ್ಯಾಟರ್ಡೆ ಹೋಗೋಣ ಅಂತಂದೀನಿ. ಹೋಗಬೇಕು, ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತ ಕಮೆಂಟ್ ಹಾಕಿದ್ರು ಒಬ್ರು ಇವತ್ತು. ಏನು ಮಾಡಣ್ರಿ, ಚಲೋ ಡಾಕ್ಟ್ರ್ ಸಿಕ್ಕರೆ ಚಲೋ. ದುಡ್ಡು ಹೋದ್ರೂ ಆರಾಮಾಗಬೇಕು. ಈಗ ನೋಡ್ರಿ, ಒಂದ್ಸಲ ಮಾಡಿಸ್ಕೊಂಡಿನಿ. ಏನಿಲ್ಲ ಅಂದ್ರೆ ಹೋದ ವರ್ಷ ಹೇಳಿದ್ದೆ ಒಂದು 10,000 ರೂಪಾಯಿ ಖರ್ಚಾಗೈತಿ. ಖರ್ಚಾದ್ರೂ ಏನು ಒಂದು ಅಗಳನ್ನ ಉಣ್ಣಂಗಿಲ್ಲ. ಉಂಡ್ರೆ ಬಂದ್ಬಿಡ್ತೈತಿ ನೋವು. ಹಂಗಾಗಿ ದವಾಖಾನಿಗೆ ಹೋಗೋಕೆ ಬೇಸರ ನನಗೆ. ದುಡ್ಡು ಹೋದ್ರೆ ಹೋಗಲಿ, ಬಟ್ ಆರಾಮಾಗಬೇಕಲ್ಲ. ಆರಾಮಾಗಿಲ್ಲ, ಈ ಥರ ನೋವು ಕೊಟ್ರಿ ಎದಕ್ಕೆ ಬಂತ ಹೇಳ್ರಿ? ದುಡ್ಡನ್ನು ಹೋಗತ್ತಿತ್ತಲ್ಲ, ನಾವು ನೆರಳಾಡೋದು ತಪ್ಪೋದಿಲ್ಲ. ಅಲ್ಲಿ ಆನ್ ಮಾಡ್ರಣ್ಣ. ಇಂಗ್ಲೀಷ್ ಕ್ಲಾಸ್ ಕೇಳ್ಕೊಂತ ಕುಂತಿದ್ದೆ. ಮತ್ತು ಲಘು ಲಘು ಮಾಡ್ಕೊಂಡು ಉಂಡ್ರಾತು ಅಂಥೇಳಿ
ಕಮೆಂಟ್ ಭಾಳ ಚಲೋ ಚಲೋ ಕಮೆಂಟ್ ಹಾಕ್ತೀರಿ, ಖುಷಿ ಆಗ್ತೈತೆ. ನಿಮ್ಮ ಕಮೆಂಟ್ ಓದಾಕತ್ತಿದ್ದೆ, ಈಗ ಇನ್ನೂ ರಿಪ್ಲೈ ಮಾಡಿಲ್ಲ. ಮುಕ್ಕೋಬೇಕಾದ್ರೆ ರಿಪ್ಲೈ ಮಾಡ್ತೀನಿ. ನಾನು ರಿಪ್ಲೈ ಮಾಡೇ ಮುಗಿಸೋದು. ಇವತ್ತು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ನಾಳೆಗೆ ರಿಪ್ಲೈ ಮಾಡ್ತೀನಿ ಮತ್ತು ಹಾಗೆ. ಜೋಳದ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೆ, ಬಟ್ ದಾಲಿಗೆ ಚಪಾತಿನ ಚಲೋ ಹಾಕೋ, ಅದಕ್ಕೆ ಚಪಾತಿ ಮಾಡಿದೆ. ರೊಟ್ಟಿಗೆ ತರಕಾರಿ ಕಾಳು ಪಲ್ಯ ಚಲೋ ಇರ್ತೈತಿ. ಚಪಾತಿ ಮಾಡೋದಂತ್ರ ಭಾಳ ಸತಿ ತೋರಿಸೀನಿ. ಹಿಟ್ಟು ನಾದೋದು, ಚಪಾತಿ ಮಾಡೋದು ಎಲ್ಲ ಶೇರ್ ಮಾಡ್ಕೊಂಡೀನಿ. ಆಮೇಲೆ ರಾಗಿ ಹಿಟ್ಟು ಪಾಕಿಟ್ ತರ್ತೀರ ಏನು ರಾಗಿ ತಗೊಂಬಂದು ಬೀಸ್ತೀರ ಅಂತ ಕೇಳೋದು ಇವತ್ತಿನ ವಿಡಿಯೋದಾಗ. ರಾಗಿ ಹಿಟ್ಟು ಡಿಮಾರ್ಟ್ನಾಗ ಲೂಸ್ ಸಿಗುತ್ತೆ ನೋಡ್ರಿ, ಅನ್ನ ತಂದಿದ್ದೆ. ಭಾಳ ದಿವಸ ಆಗಿತ್ತದ, ಖಾಲಿ ಆಯ್ತು. ರಾಗಿ ಹಿಟ್ಟು ತರಬೇಕು. ಆಮೇಲೆ ಇದು ರೇಷನ್ ಅಕ್ಕಿ ಖಾಲಿ ಆಗ್ಯಾವು. ಇವರು ರೇಷನ್ ಅಕ್ಕಿ ಯಾವತ್ತು ತರ್ತಾರ ಆವಾಗ ಇಡ್ಲಿ ದೋಸೆ. ಮೊನ್ನೆ ಹೇಳೀನಿ, ಸ್ವಲ್ಪ ಇದ್ರಾಗ ಡಿಮಾರ್ಟ್ನ ತಂದಿದ್ವಲ್ಲ ಇಡ್ಲಿ ಅಕ್ಕಿ, ಅವನ್ನ ಹಾಕಬೇಕು. ಇನ್ನೇನು ಮುಗ್ದಾಗ ಹೋಯ್ತು ಈ ವಾರ, ಮುಂದಿನ ವಾರ ಹಾಕಿಲ್ಲಂತ ಸುಮ್ಮನೆ. ನಾಳೆ ಒಂದಿನ, ನಾಡಿದ್ದು ಒಂದಿನ, 2 ದಿನ ಮತ್ತೇನಾರು ಮಾಡಿದ. ಕೇಳಿರನ ಅಕ್ಕಿ ಕೇಳ್ಬೇಕಿಲ್ಲ ಮತ್ತೆ ಯಾರನ್ನಾರ ರೇಷನ್ ಅಕ್ಕಿ ಕೊಡವಲ್ರಿ. ಅಲ್ಲ, ಯಾರಿಗಾರ ಕೊಡ್ತಾರಲ್ಲ ಅದನ್ನ ಕೊಡೋರ್ಗೆ ಕೊಡಲ್ಲ. APL ಕಾರ್ಡ್ ಇದ್ದರು, BPL ಕಾರ್ಡ್ ಇದಾಗುವವರೆಗೂ ರೇಷನ್ ಬರೋದಿಲ್ಲ ಈಗ. ಹೌದಾ? ರೇಷನ್ ಬಂದ್ ಮಾಡ್ಯಾರನ ಎಲ್ಲ ಕಡೆ ಅಂತ ಎಲ್ಲದು ಒಂದೊಂದು ಕಟ್ಟಿ ಮಾಡ್ಕೊಂಡು ಕುಂತಾರ. ಅಂದ್ಲಕ್ಕಿ ಮಮ್ಮಿ ಮುಂದೆ ಮೊನ್ನೆ ರೇಷನ್ ಕೊಟ್ಟಿಲ್ಲ ನನಗೆ ಈ ತಿಂಗಳು ಅಂತ. ರೊಕ್ಕ ಹಾಕಿದ್ವಿ. ಹಾಕೀನಿ. ಹಾಕಿದ್ರೆ ಹೇಳಾರ್ದ ಇರ್ತೀನಿ ನಾನು. ಕೇಳೇ ಇಲ್ಲ, ನಾ ಹಾಕೇ ಇಲ್ಲ. ನಿನಗ ಹಾಕಿ ನೋಡಿ, ಉಂಡಿದ್ದಲ್ಲ ತಿಂದಿದ್ದಲ್ಲ. ಅಷ್ಟು ಕಾಸ್ಟ್ಲಿ ಮೊಬೈಲ್ ತೊಗೊಂಬಂದು ಏನು ಪಿಕ್ಚರ್ ನೋಡೋದು, ಯೂಟ್ಯೂಬ್ ನೋಡೋಕೆ ಚಲೋ ಫೋನ್ ತೊಗೊಂಡಾರ. ನನಗೆ ಕೊಡ್ಬೇಕಂತ ಸರ್ಪ್ರೈಸ್ ಮಾಡಕ್ಕೆ ಹೋಗಿ ತೊಗೊಂಬಂದಾರ. ಅದು ಏನು ಪ್ರಯೋಜನ ಇಲ್ಲ. ನಂದ ಫೋನ್ ಅಂತ ಚಲೋ ಐತಿ. ಒಂದು ಮಾತು ನನಗೆ ಹೇಳಿಲ್ಲ. ಒಂದು ಮಾತು ನಂಗೆ ಹೇಳಿದ್ರೆ ನಂಗೆ ಬೇಡ ಅಂತಿದ್ದೆ ನಾನು. ನಂಗೆ ಹೇಳಪ್ಪ ತೊಗೊಂಬಂದವ. ಅದೇನು ಯೆಲ್ಲೋ ಕಲರ್ ಎದ್ರದ್ದು ಹೇಳ? ನಿನ್ನೆ ಆಮ್ಲೆಟ್ ಹಾಕ್ಯಾರ ನೋಡಿ. ಬೆಳಿಗ್ಗೆ ಅಷ್ಟು ಸ್ವಚ್ಛ ತಿಕ್ಕಿರ್ ನೋಡಿ. ಸ್ವಚ್ಛ ತಿಕ್ಕಿದ್ರೆ ಅದೇ ಹಾಕಿರ್ತಿತ್ತು ಕಲರ್, ಯೆಲ್ಲೋ ಕಲರ್. ಅರಿಶಿನ ಸೋಪು ಜಾಸ್ತಿ ಹಚ್ಚಿ ತಿಕ್ಬೇಕ್ರಿ. ಅದು ಬ್ರಷ್ ನೊರಿ ಬರ್ತೈತೆ ಅಷ್ಟೇ, ಸೋಪ್ ಇರಲ್ಲ ಅದ್ರಾಗ. ನೋಡ ಹೆಂಗೆ ತಿಕ್ಕಿನಿ, ಹೆಂಗೆ ಪಳ ಅಂತ ನೋಡಿ. ನೋಡಿದ್ರೆ ನಮ್ದು ಬರೀ ಸಾಲ್ಟ್ ವಾಟರ್ನಾಗ ಅಷ್ಟು ತಳ ಅಂತಾವ ನಾ ತಿಕ್ಕಿದ್ದು ಪಾತ್ರೆ. ಒಂದು ಹೊತ್ತು ತಿಕ್ಕಿ ಕೊಡ್ತಾರ, ಅದನ್ನು ಹಿಂಗೆ ಮಾಡ್ತಾರೆ, ಸ್ವಚ್ಛಾಗಿ ತಿಕ್ಕಲ್ಲ ನೋಡ್ರಿ. ನಮ್ಮವೇ ಹ್ಞೂ ಅಂತ ಮೆತ್ತಗೆ ಬೇಯಿಸ್ರಿ. ಶಕ್ತಿ ಅಪ್ಪ ನಡ್ಬರ್ತೈತಿ. ಲಟ್ಟಿಸಕ್ಕೆ ಬರುತ್ತಾನೆ. ಲಟ್ಟಿಸಕ್ಕೆ ಬಂದ್ರೆ ಲಟ್ಟಿಸ್ಕೊಡ್ರಿ, ನಾನು ಬೇಯಿಸ್ತೀನಿ.
ಎತ್ತೇನು ನೀನು ಇಲ್ಲ ನಮಕ್ಕ ಬಾ ಎದ್ದು ಬಾ ಎದ್ದು ಬಾರ ನಮಕ್ಕ ಎಣ್ಣೆ ಹಚ್ಚಿರಣ ಎಣ್ಣೆ ಜೋರು ಮಾಡಿ. ಓಕೆ ಫ್ರೆಂಡ್ಸ್, ನಾನು ಚಪಾತಿ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಮನೆಯವರು ಚಪಾತಿ ಚೆಂದಾಗಿ ಬೇಯಿಸ್ಲಿಲ್ಲ, ಶಕ್ಕಿ ಮಾಡಾಕತ್ತಿದ್ರು. ಅದಕ್ಕೆ ನಾನು ಮಾಡ್ಕೊತೀನಿ, ನೀವು ನವ್ಯಾಗ ಊಟ ಮಾಡಿಸೋಗ್ರಿ ಅಂದೆ. ನವ್ಯ ಈಗ ಚಪಾತಿ ತಿಂದು ಅನ್ನ ಉಣ್ಣಾಕತ್ತಾಳ ದಾಲ್ ಜೊತೆಗೆ. ನಾನು ಈಗ ಊಟ ಮಾಡ್ತೀನಿ, ಚಪಾತಿ ಮಾಡೋದಾಯ್ತು. ತಿನ್ನು ಬಂದೆ ತಿನ್ನಮ್ಮ ಆತು ಕುಡಿ 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 ನಮಿತಾ ಒಂದು ಈರುಳ್ಳಿ ಹಚ್ಕೊಂಬಾರ್ರಿ. ನೀವಿಬ್ರು ನಡ್ಬಾರ್ದು ಕುಂತ್ಬಿಟ್ರಿ. ನಾನು ಊಟ ಮಾಡ್ಸಕ್ ಕುಂತಿದ್ದೆ. ಈ ಕಡೆ ಬಾ. ನೀವು ಒಂದು ಸ್ವಲ್ಪ ಸರಿ. ಎಲ್ಲ ಎಳ್ಕೊಂಡ ಬರ್ತ ಕೊಡ್ರಿ. ನಾನು ಹಾಕ್ತೀನಿ ನೋಡಿ, ಮಾರಿ ಹಂಗೆ ಚೂಟ್ಕೊಂಡ ಇವತ್ತು ತೆಗಿಬೇಕಾಗಿತ್ತು. ದೇವ್ರ ನಮ್ಮಿ ಬಾ. ಕಾಲು ಮಡಚ್ಕೊಂತ ಏನ ಸಾಕಾತನ ಯಾಕೆ ಕಡೆ ನನ್ನ ಕೈ ತಿನ್ನ. ಅನ್ನ ಉಣ್ಣು, ಚಪಾತಿ ತಿಂದಿಯಲ್ಲ ಸಾಕು. ಅದೇ ಚಪಾತಿನ ಮುಟ್ತೀನಿ. ಮಸ್ತ್ ಆಯ್ತು. ತಗೋ ನೀರು ಕುಡ್ಸಿರಣ ಈಗ ಬಾರ ಹಂಗ ಬಾ. ಫಸ್ಟ್ ಈರುಳ್ಳಿ ಹೆಚ್ಚಿಕೊಡುವ. ಒಂದು ಉರಿ ಆಯ್ತು. ತಿನ್ನು ಬಡ ತಿನ್ನುವ. ನೋಡ್ರಿ, ದಾಲ್ ಮಸ್ತಾಗೈತಿ ಫ್ರೆಂಡ್ಸ್, ರುಚಿ ಸಖತ್ತಾಗೈತಿ. ಚಪಾತಿ ಜೊತೆ ಚಲೋ ಆಕೈತಿ. ರೆಸಿಪಿ ಮಾಡ್ಕೋಬೇಕು ಅಂದ್ಕೊಂಡೆ, ಎಲ್ಲರಿಗೂ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೆ. ಹೇಳ್ತಾವ್ರಿ ನಮ್ಮ ನಮಿತ. ಶೇರ್ ಮಾಡಿರಿ ಅಂದ್ರೆ ಮಾಡಿ ಹಾಕ್ತೀನಿ. ಅನ್ನದ ಜೊತೆ ಚಪಾತಿ ಜೊತೆ ಚಲೋ ಇರ್ತೈತಿ. ಸೌತೆಕಾಯಿ ಮೂಲಂಗಿ ತರ್ಸಕ್ಕೆ ನೆನಪಾಗಲಿಲ್ಲ, ಅದಕ್ಕೆ ಈರುಳ್ಳಿ ಹೆಚ್ಚಿಕೊಡುವ ಅಂತ ಕೇಳಿದೆ ನಮಿತ.